ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತೇಳಿ ನೀವೆಲ್ಲ ಕೇಳಿರ್ತೀರಿ. ಭಕ್ತರೇ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಉದ್ಧಾರ ಮಾಡಿ ದೇವಸ್ಥಾನ ಅಂತ ಹೇಳ್ತಾರೆ. ಯೂಟ್ಯೂಬ್ ಮಾಡೋರು ಪೆಸ್ಕೊಂಡ್ರೆ ನಾವಲ್ಲ. ಗೊತ್ತಿರುತ್ತೆ ನಿಮಗೆ. ಕೆಳಗಡೆ ದೇವಸ್ಥಾನ ಕಾಣುತ್ತೆ ನಿಮಗೆ. ತೋರಿಸೋಣ. ಅಲ್ಲಿ ಕೆಳಗಡೆ ದೇವಸ್ಥಾನ ಕಾಣುತ್ತೆ. ಮಧ್ಯ 3 ಜನ ಇರ್ತಾರೆ. ಇಲ್ಲಿ ಅಲ್ಲಿ ಕೆಳಗಡೆ ಹೊರಡಲಿಕ್ಕೆ ದಾರಿ ಇರೋದಿಲ್ಲ. ದಾರಿ ಸಾಮಾನ್ಯವಾಗಿ ನಮ್ಮ 3 ಜನ ಇಷ್ಟು ದಿವಸ ಸಹಕರಿಸಿರು ಪಾಪ, ಯಾರನ್ನೂ ಬೈಯಂಗಿಲ್ಲ. ರಸ್ತೆ ಬಿಟ್ಟರು, ರೋಡ್ ಬಿಟ್ಟರು, ಪಾರ್ಕಿಂಗ್ ಬಿಟ್ಟರು, ಕೆಳಗಡೆ ಮಾಹಿತಪುರ ಬಿಟ್ಟರು. ಈಗ ಅಲ್ಲೇ ಕಾರಣಾಂತರ ಅದು ನಮ್ಮದು ಅಂತ ಅವ್ರವ್ರಿಗೆ ಗುದ್ದಾಡ್ತಾರೆ. ಅದು ನಮಗೆ ಬೇಡ. ಈಗ ಅಲ್ಲಿ ಮುಂದೊಂದು ದಿನ ದೇವಸ್ಥಾನ ಕೆಳಗಡೆ ಮಾವಂತಪ್ಪು ಅವರು ಬೇಡ, ಅದೆಲ್ಲ ಮಾತಾಡ್ಬಾರ್ದು. ಅಲ್ಲಿ ಹಳ್ಳ ಇರುತ್ತೆ ಭಾಳ. ನೋಡುತ್ತೀರಿ ಸಾಕಷ್ಟು ಜನ ಎತ್ತೆತ್ತರನ್ನ ಹೇಳಿದ್ವಿ, ರೋಡ್ ಮಾಡಿಸಿ ಅದು ಮಾಡಿಸಿ ಅಂತ ಅವ್ರು ದಿನಕ್ಕೊಂದು ಉತ್ತರ ಹೇಳ್ತಾ ಬಂದರು. ಗೊತ್ತಿರುತ್ತೆ ಯಾರು ಒಳ್ಳೆ ಕೆಲಸ ಮಾಡುವಾಗ ಸಾಕಾರ ಮಾಡೋದಿಲ್ಲ ಅಂತ ಸಾಕ್ಷಿ ನಾನೇ. ಯಾರೋ ಬಂದು ಇವತ್ತಿನವ್ರು ಅಲ್ಲಿ ರೋಡ್ ಅಂತ ಹೇಳೋರು ಹೊರತು ಯಾರು ಬಂದು ನಮಗೆ ರೋಡೇ ಮಾಡ್ಕೊಡ್ಲಿಲ್ಲ. ಆಮೇಲೆ ಯಾರ ಬಗ್ಗೆ ಮಾತಾಡಬೇಡ, ನಮ್ಮ ಜಾಗ ನಾವು ಮಾಡ್ಕೊತೀವಿ. ನೋಡ್ತೀರಲ್ಲ ಅಂದಾದ್ರೆ ಇದು ರಸ್ತೆ. ಇದನ್ನು ಯಾರೋ ಪುಣ್ಯಾತ್ಮರೊಬ್ಬರಿಗೆ ಕಾಡಿ ಬೇಡಿ ಜಮೀನು ತಗೊಂಡ್ವಿ. ಇದು ಜಮೀನು ನಮ್ದಲ್ಲ. ಗೊತ್ತಿರುತ್ತೆ ಜನಕ್ಕೋಸ್ಕರ. ಅಲ್ಲಿ ಹಳ್ಳ ಬಿಟ್ಟರೆ ಭಾಳ ಕಷ್ಟ, ಪೇಷಂಟ್ ಬರೋಕ್ಕೆ ಕಷ್ಟ, ಕಿತ್ತಂಬರ ಪುಣ್ಯಾತ್ಮರು ಭಾಳ ಕಷ್ಟ, ನಡ್ಕೊಂಬರೋಕ್ಕಾಗೋದಿಲ್ಲ. ಎಷ್ಟು ಜನ ಬರಲಿಕ್ಕೆ ಆಗಲ್ಲ. ನಾನು ಕಣಂಗೆ ನಂಗೆ ಕೆಲವು ಟೈಮಲ್ಲಿ ಒಟ್ಟು ಊರಿದ್ದೇನೆಂದರೆ ಕೆಲವೊಂದು ಜನ ನೀರೊಳಗೆ ನಡ್ಕೊಂಬಂದ್ಬಿಟ್ರು. ಇಲ್ಲಿ ಬರೋದು ಅಯ್ಯೋ ಪುಣ್ಯಾತ್ಗಿತ್ತಾರ ಪುಣ್ಯಾತ್ಮರ ಹೆಣ್ಮಕ್ಳು ಗಂಡ್ಮಕ್ಳು ಬಟ್ಟೆ ನೆನೆಸ್ಕೊಂಡು ಏನೋ ಅಂತ ನಾನು ನನಗೆ ಒಂದು ಸಲ ಅನಿಸ್ಬಿಡೋದು. ನೀರೊಳಗೆಲ್ಲ ಬಂದರು, ಕಷ್ಟಪಡ್ಕೊಂಬಂದರು, ಹ್ಯಾಂಡಿಕ್ಯಾಪ್ಸ್ ಬಂದು ಪೇಷಂಟ್. ನನಗೆ ಕಾಲಕ್ರಮೇಣ ಮುಂದೊಂದು ದಿನ ಕಷ್ಟ ಆಗ್ಬೋದು ಅಂತ ವಿಚಾರ ತಿಳಿದು ಇಲ್ಲೊಂದು ರಸ್ತೆ ನೋಡಿರ್ತೀವಿ ನೀವೆಲ್ಲ. ಈ ರಸ್ತೆ ಇಲ್ಲೇ ಇರುತ್ತೆ ಮೇನು. ಒಂದೊಂದು ದಿನ ಯಾರೋ ಅಂತ ಮೇಲೆ ಯಾರೋ ಒಬ್ಬರು ರಸ್ತೆ ಮಾಡೋಂಥ ಪುಣ್ಯಾತ್ಮರು ಬಂದರು ಮಾಡ್ತಾರೆ. ಮುಂದೊಂದು ದಿನ ಈಗ ರೋಡ್ ಹೋಗುತ್ತೆ ಮೇನ್ ರೋಡ್ ಕಡೋತ್ರಕ್ಕೆ. ಇದೇ ರಸ್ತೆ ಇಲ್ಲಿ ನೋಡಿ. ಒಂದು ಸಣ್ಣದಾಗಿ ಒಂದು ಗುಡಿನ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲೊಂದು ಸಣ್ಣ ಗುಡಿ ಇರುತ್ತೆ. ಅಲ್ಲೇನು ಬಂಡವಾಳ ಜೋರ ಹಾಕಿರೋದಲ್ಲ. ಭಕ್ತರೇ ಬಂದು ಕಲ್ಲಾಕಿ ಮಣ್ಣಾಕಿ ಏನೋ ಕೊಡಿಸಿ ಒಂದು ಸಣ್ಣ ಗುಡಿ ಕಟ್ಕೊಂಡು ಜನಸೇವೆ ಮಾಡ್ತಿದ್ವಿ. ಏನು ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ನೋಡಿರ್ತೀರಿ ಇವತ್ತು ಒಂದು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟು ಇಲ್ಲೊಂದು ಪಾಯ ತೆಗಿತಾ ಇದ್ದೀವಿ. ಯಾರು ಬೇಕಾದ್ರೂ ಬಂದು ಸಾಕಿಸ್ಬೋದು. ಅದು ಗೂಗಲ್ ಪೇ ಫೋನ್ಪೇ ಅಲ್ಲ. ಗೂಗಲ್ ಪೇ ಫೋನ್ಪೇ ಮಾಡಿ ಯಾರೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹಾಕಿ ದುಡ್ಡು ಹಾಕೋದು ಹಣ ಹಾಕೋದು ಏನೋ ಮಾಡೋದು ಏನು ವ್ಯವಸ್ಥೆ ಇರೋದಿಲ್ಲ. ಅಂದಾದ್ರೆ ಇಲ್ಲಿಗೆ ಬನ್ನಿ. ಇಲ್ಲ ನಾನು ಇರ್ತೀನಿ, ಇಲ್ಲಾಂದರೆ ಕಾಣಿಕೆ ಡಬ್ಬಿಗೆ ಹಾಕಿ ಇಲ್ಲಿಗೆ ಬನ್ನಿ. ಗೂಗಲ್ ಪೇ ಫೋನ್ಪೇ ಮಾಡೋದಾದ್ರೆ ಎಲ್ಲೋ ನಿಂತ್ಕೊಂಡು ಯಾರಿಗೆ ಕೊಡೋಂಗಿಲ್ಲ. ಏನು ಬೇಕಾದ್ರೂ ಬಂದು ಸಹಾಯ ಮಾಡ್ಬೋದು. ಯಾರಿಂದ ಅವರಿದ್ದಾರೆ ಇವರಿದ್ದಾರೆ ಅವ್ರ ಪರ್ಸಿ ಏನು ಮಾಡೋಂಗಿಲ್ಲ. ನಿಮ್ಗೆ ಏನು ಶಕ್ತಿ ಇದೆ ಅದು ಮುಂದೆ ಇಲ್ಲೇ ಮಾಡ್ಬೋದು. ಅದರೊಳಗೆ ಇವತ್ತು ಇದೇ ಪಾಯ ಒಂದು ತೋರಿಸ್ಕೊಂಡು ಇದೇ ಪಾಯ ಒಂದು ಚಿಕ್ಕದಾಗ ಒಂದು ಗುಡಿ ಹಾಕಿ ಅಂತ ಇರ್ತೀವಿ. ಗೊತ್ತಿರುತ್ತೆ ನಿಮಗೆ. ಯಾವುದೇ ಊರಲ್ಲಿ ಯಾವುದೇ ಗ್ರಂಥರ ಅಕ್ಕಪಕ್ಕತಾರಲ್ಲ. ಹೆಂಗೆ ಅಂದರೆ ಯಾರೊಬ್ರು ಹೇಳ್ತಾರೆ ನಿಮ್ಮೂರು ಹಂಗೆ ನಮ್ಮೂರಿಗೆ ಅಂತ. ಯಾವುದೇ ಊರಿಗೆ ಹೋಗಿ ಯಾವುದೇ ಮನೆಗೆ ಹೋಗಿ ನಿಮ್ಮ ಮನೆ ಪಕ್ಕತಾರೆ ಹೋಗಿ ನಿಮ್ಮ ಮನೆ ಪಕ್ಕ ನಿಮ್ಮನ್ನು ಹೊಗಳೋದಿಲ್ಲ. ನಿಮ್ಮ ಊರವ್ರು ನಿಮ್ಮ ಹೊಗಳಲ್ಲ, ನಿಮ್ಮ ಬೀದಿಯವ್ರು ನಿಮ್ಮ ಹೊಗಳಲ್ಲ. ಅದಾ ಯಾರೋ ಬಂದು ಅಲ್ಲೊಬ್ಬ ಮನೆ ಅಲ್ಲಿ ಹಿಂಗಂದ್ರು ಇವ್ರು ಹಿಂಗಂದ್ರು ಬಡಿ ಎಲ್ಲ ಊರಿಗೂ ಇರ್ತಾವೆ ನಾಯಿ ಬೊಗಳ ಒಂದು. ನಮ್ಮೂರಿಗೆ ಒಂದು 2 ನಾಯಿ ಬೊಗಳ್ಬೋದು. ಬಟ್ ಎಲ್ಲರನ್ನೂ ಬೈಯೋದಿಲ್ಲ. ಎಲ್ಲ ಒಳ್ಳೆಯರಿದ್ದಾರೆ ನಮ್ಮೂರವರು. ಇನ್ನು ಗೊತ್ತಿರುತ್ತೆ ಅಕ್ಕಪಕ್ಕತಾರಲ್ಲ ಹೊಟ್ಟೆಗೆ ಯಾವನಿಗೆ ಈ ಮಟ್ಟ ಹೆಸರು ಮಾಡೋಕ್ಕಾಗಲ್ಲ. ಯಾವನೇ ದೇವ್ರು ಸಿಕ್ಕಿಲ್ಲ ಅವನು ಹೊಟ್ಟೆಗೆ ಇದ್ದೇ ಇರುತ್ತೆ. ಇಷ್ಟು ಬೇಗ ಈ ಥರ ಮಾಡೋಕ್ಕಾಗಲ್ಲ ಅಂತ ಇದೆಲ್ಲ ತಲೆ ಕೆಡಿಸ್ಕೊಂಡು ಬಿಟ್ಟು ನೀವು ಎಲ್ಲಿಂದೆಲ್ಲ ಬಂದೀನಿ ಯಾಕೋ ಬಂದಿನೋ ಬಿಟ್ಟು ತಾಯಿ ಸೇವೆ ಮಾಡೋಕ್ಕೆ ಬಂದೀವಿ ಅಂತ ಬಂದು ಕೈಲೇ ಸಹಾಯ ಮಾಡಿ. ನೋಡುತ್ತೀರಿ ಜೆ ಸಿ ಪಿ ಬಾರಲ್ಲ. ಜೆ ಸಿ ಪಿ ಓನರು ನಮ್ಮ ಚಾಲಕ ಇವನು ನೋಡಿ ಭಾಳ ಉತ್ತಮವಾಗಿ. ಯಾವ್ರಪ್ಪ? ದಾವಣಗೆರೆಯಿಂದ ಬಂದಿರ್ತಾನೆ ನೋಡಿ. ಸೇವೆ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಯೂಟ್ಯೂಬರ್ ಬಂದಿರ್ತಾರೆ. ನಿಮ್ಮ ಜೆ ಸಿ ಪಿ ಯಾವೂರಪ್ಪ? ಗೋವಿಂದಪುರದವ್ರು ನೋಡಿ. ಇವರು ಬಂದು ಸಹಕರಿಸ್ತಾರೆ. ಇವರು ಒಂದೇ ಸಹಕರಿಸ್ತಾರೆ. ಒಂದು ಕಳ್ಳ ಅದಕ್ಕೆ ಮಸಾಕಣ್ಣನೆ ಕೊರೋನಾ ಬಂದಿತ್ತು ಅಂತ ನೋಡಿ. ಅಂದಾದರೆ ಜೆ ಸಿ ಪಿ ನಮ್ಮ ಸೇವೆ ಮಾಡೋಕ್ಕೆ ಬಂದ ಪುಣ್ಯಾತ್ಮರು ಒಂದು ಮಲ್ಲು ಕೈ ಇವದ್ದೇ ಬೋಣಿಗೆ ಮತ್ತು ನೋಡಿ. ಯಾರು ನಮ್ಮ ಅಕ್ಕಪಕ್ಕದವ್ರು ಬಂದು ಜೆ ಸಿ ಪಿ ಬೇಕಾದರೆ ಒಂದು ನಂಬರ್ ಸಂಪರ್ಕ ಮಾಡ್ಬೋದು. ಅದಾ ನಾನು ಹೇಳ್ತೀನಿ ಅಂತ ನಂಬರ್ ಕೊಡ್ತೀನಿ ಬಂದು ಕೇಳಿದವ್ರಿಗೆ. ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಯಾರಾದರೂ ಬಂದು ಏನು ಸೇವೆ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬಂದಾಗ ಮಾತ್ರ, ರಸ್ತೆಗಲ್ಲ. ಅಂತ ನಿಮ್ಮ ದೊಡ್ಡ ಹಾಸಿಗೆ ಇಷ್ಟು ಜನ ಬಂದರೆ ಕೆಳಗಡೆ ಯಾರು ಬಿಲ್ಡಪ್ ಕೊಟ್ಟೋದಿರಿ. ಬಾತ್ರೂಮ್ ಮಾಡಿಸ್ತೀನಿ ನಾನು, ಹಂಗೆ ಮಾಡ್ತೀನಿ ನಾನು, ಹಿಂಗೆ ಮಾಡ್ತೀನಿ ನಾನು ಅಂತ ಯಾರು ಬಂದು ಸುಮ್ಮನೆ ಪುಸ್ತಕಟ್ಟೆ ನಂಬರ್ ಕೊಟ್ಟು ಹೋಗ್ಲೋದಿರಿ. ಬಂದು ಕೊಟ್ಟು ಬುಕ್ಕಲ್ಲಿ ಬರ್ತಾ ಇದ್ದೀರಿ. ನಿಮ್ಗೆ ಯಾರು ನಾವು ಒಂದು ಫೋನ್ ಮಾಡೋದಿಲ್ಲ. ನೀವು ಭಕ್ತೆ ಬಂದವರು ಭಾಳ ಜನ ಬಂದವ್ರೆ. ಇಷ್ಟು ಬುಕ್ ತುಂಬ ಹೋಗೋದು ಅಷ್ಟು ಜನ ಬಂದವ್ರೆ. ಅಲ್ಲಿಂದಲ್ಲಿ ದಂಗೆ ಹೊಡೆದು ಫೋನ್ ನಂಬರ್ ಕೇಳೋಕ್ಕೋಸ್ಕರ ಆಡ್ಕೊ ಹೊಡೆದವ್ರು ಯಾರು ಇದ್ದೀರಿ. ಒಂದು ಮೊನ್ನೆ ಬೇರೆ ಬಂದಿದ್ದೆ. ನಮ್ಮ ಕೆಲಸ ದುಡ್ಡು ಹಾಕ್ತೀನಿ ಅಂತ. ಕೆಲಸ ಆದ್ರೆ ಹಾಕಪ್ಪ ಬಂದು ಅಂತ ಸುಮ್ಮನೆ ಬೊಗಳಾಡ ಬರಬೇಡಿ. ಕೆಲಸ ಮಾಡೋರು ಬನ್ನಿ. ಸುಮ್ಮನೆ ಭಯ ಮಾತ್ರ ಸುಳ್ಳು ಹೇಳ್ಬೇಡಿ. ಒಂದು ಕಲ್ಲಿತ್ತಿಗೆ ಹೋಗಿ ಕರೆಕ್ಟ್ ಅಲ್ವಾ? ಅಂದಾದರೆ ಇವತ್ತಿನವರೆಗೂ ಯಾರು ಕಾಣಿಕೆ ಡಬ್ಬೆ ದುಡ್ಡು ಹಾಕಿದ್ದೀರಾ, ಅಕ್ಕಿ ಕೊಟ್ಟಿರಾ, ಬೆಲ್ಲ ಕೊಟ್ಟಿರಾ, ಯೂಟ್ಯೂಬ್ ಮಾಡ್ತೀರಾ, ಫೇಸ್ಬುಕ್ ಮಾಡ್ತಾರೆ. ನಿಮಗೆಲ್ಲ ದೇವಸ್ಥಾನ ಕಡೆಯಿಂದ ಇಲ್ಲಿ ಸಣ್ಣ ಗುಡಿ ನನಗೋಸ್ಕರ ಅಲ್ಲ, ನಿಮ್ಗೆ ಗೊತ್ತಿರುತ್ತೆ. ಅಂದಾದ್ರೆ ಒಂದು ಚೂರು ಜಾಗ ಹಿಂಗೆ ತೋರ್ಸಮ್ಮ. ಇದರ ರಸ್ತೆ ಹೆಂಗಿರುತ್ತೆ ಇಲ್ಲಿ ಸಾಕಾಗುತ್ತೆ ಅನ್ಸ್ಕೊತೀನಿ. ಇದರಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸಾಧ್ಯವಾದರೆ ಬಂದು ಸಹಕಾರ ಮಾಡಿ. ಅಹಂಕಾರ ಬಿಟ್ಟು ಮನೆಗೆ ಹೋಗಿ ಆಗೋದಾ?